ಸರ್ ಹೌದು ಸರ್, ಈಗಲೂ ಹೇಳ್ತಾ ಇದ್ದೀನಿ, ಜಾನ್ವಿ ಅವ್ರದ್ದು ಯಾವ ತಪ್ಪು ಇಲ್ಲ ಸರ್. ಸರ್ ನಾನು ಈಗಲೇ ಇಲ್ಲಿಂದ ಹೊರಟ್ಬಿಡ್ತೀನಿ. ನಾನಿದ್ದು ನಿಮ್ಮಿಬ್ರು ಮಧ್ಯೆ ತೊಂದರೆ ಆಗೋದು ಬೇಡ ಸರ್, ಪ್ಲೀಸ್. ತೊಂದರೆ ಎಲ್ಲ ಆದಮೇಲೆ ತೊಂದರೆ ಆಗದೆ ಇರಲಿ ಅಂತ ಹೇಳೋದು ತಪ್ಪಲ್ವಾ ಮಿಸ್ಟರ್ ಮರ್ಡರರ್? ತಪ್ಪಲ್ವಾ? ಸರ್ ದಯವಿಟ್ಟು ನನ್ನ ನಂಬಿ ಸರ್, ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ಹೌದು ರೀ, ಅವನ್ ಕೊಲೆ ಮಾಡಿರಲ್ಲ, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಸರಿ ಸರಿ ಸರಿ, ನಾನು ನಿಮ್ಮಿಬ್ಬರ ಮಾತನ್ನು ನಂಬ್ತೀನಿ. ತೋಳಿ ಫೋನ್ ಮಾಡಿ. ಯಾಕೆ ರೀ? ತೋಳಿ. ಏನಂತ ಮಾತಾಡ್ಲಿ? ಅವ್ರಿಗೆ ಹೇಳಿ, ನೀವು ಹುಡುಕ್ತಾ ಇರೋ ವ್ಯಕ್ತಿ ನಮ್ಮ ಮನೇಲೇ ಇದ್ದಾನೆ, ದಯವಿಟ್ಟು ಬಂದು ಕರ್ಕೊಂಡು ಹೋಗಿ ಪ್ಲೀಸ್. ಅಂದ್ರೆ ಪೊಲೀಸ್ ಅವ್ರಿಗ? ರೀ ಬೇಡ ರೀ, ಪಾಪ ಅವನು ಹೋಗ್ಲಿ, ಬಿಟ್ಬೇಡಿ ಪ್ಲೀಸ್. ಜಾನ್ವಿ ಅವರೇ, ನೀವು ನನ್ನ ನಂಬ್ತಿರತ್ತಾನೆ. ನಿಮಗೆ ನಾನು ಮುಖ್ಯನಾ ಅಥವಾ ಇವನು ಮುಖ್ಯನಾ? ರೀ ಪ್ಲೀಸ್ ಬೇಡ ರೀ, ಹಾಗೆ ಮಾತ್ರ ಮಾಡಬೇಡಿ ಸರ್. ದಯವಿಟ್ಟು ಸರ್, ನಿಮ್ ಕೈ ಮುಗಿತೀನಿ ಸರ್, ಪೊಲೀಸ್ ಅವ್ರಿಗೆ ಇಟ್ಕೊಡ್ಬೇಡಿ ಸರ್. ಸೈಲೆನ್ಸ್. ಗಂಡ ಹೆಂಡತಿ ಮಾತಾಡ್ತಾ ಇರುವಾಗ ಮಧ್ಯೆ ಮಾತಾಡಬಾರ್ದು ಅನ್ನೋ ಪರಿಜ್ಞಾನ ಬೇಡವಾ? ಅದು ನಾನು ಇವರು ಮಾತಾಡ್ತಿರೋವಾಗ ಊರಿನವ್ರು ಮಾತಾಡಿದ್ರೆ ನಾನು ಸಹಿಸೋದಿಲ್ಲ. ಗೊತ್ತಾಯ್ತಲ್ಲ? ಚಿನ್ನಮರಿ, ಈಗೇನು ನನ್ನ ಮಾತಿನ ಪ್ರಕಾರ ನಾನು ಹೇಳ್ದ ಹಾಗೆ ನಡ್ಕೋತೀರಾ ಅಥವಾ ನನ್ನ ಮಾತಿನ ಮೀರಿ ಇವನ್ ಪರ ನಿಂತ್ಕೋತೀರಾ? ನನ್ನ ಭಾವನೆಗಳ ಬಣ್ಣ ನೀನು, ನನ್ನ ಕಲ್ಪನೆಯ ಕಾವ್ಯ ನೀನು. ಸದಾ ನಿನ್ನದೇ ಧ್ಯಾನ, ನೀನು ಬರದೆ ಹೋದರೆ ನನ್ನಲ್ಲಿ ಉಳಿಯುವುದು ಬರೀ ಶೂನ್ಯ. ನಿನ್ನ ಕಾಲ್ಗೆಜ್ಜೆಯ ಸದ್ದಿನ ಸಂಗೀತಕ್ಕೆ ಮನಸ್ಸು ಹಕ್ಕಿಯಂತೆ ಹಾರುತ್ತಿದೆ. ನಿನ್ನ ಕಣ್ಣೋಟದ ಕಾಂತಿಗೆ ಕಾಮನ ಬಿಲ್ಲು ಸೋಲುತ್ತಿದೆ. ನಿನ್ನ ತುಟಿ ಅಂಚಿನ ನಗುವಲ್ಲಿ ಮಗುವಾಗುವ ಆಸೆ, ನಿನ್ನ ಕೈಗಳ ಹಿಡಿದು ಸಪ್ತಪದಿ ತುಳಿಯುವ ಆಸೆ. ಹಾಲು ವಿಷವಾಯಿತು, ಮನಸ್ಸು ಮೂಕವಾಯಿತು. ಹೇಳಬೇಕಾದ ಮಾತು ಮನಸ್ಸಲ್ಲೇ ಉಳಿಯಿತು. ಬಯಸಿದ ಪ್ರೀತಿ ಇನ್ನೊಬ್ಬರ ಪಾಲಾಯಿತು. ನೀನಿಲ್ಲದೆ ಈ ಹೃದಯ ಸ್ಮಶಾನವಾಯಿತು. ನಿನ್ನ ನೆನಪೊಂದೇ ನನಗೆ ಆಸ್ತಿ ಆಯಿತು.
ರೀ ನೀವು ಈ ಥರ ಸುಮ್ಮನೆ ಇರೋದು ನೋಡ್ತಿದ್ರೇ ನಂಗೆ ಗೊತ್ತು ನಿಮಗೆ ನನ್ನಿಂದ ಬೇಜಾರಾಗಿದೆ ಅಂತ. ಹಾಗೆಲ್ಲ ಏನೂ ಇಲ್ಲ ಚಿನ್ನುಮರಿ. ನಂಗೆ ಗೊತ್ತು ರೀ ನೀವು ನನ್ನ ಎಷ್ಟು ನಂಬಿದ್ದೀರಾ ಅಂತ. ನನ್ನನ್ನು ನಿಮ್ಮ ಪ್ರಪಂಚ ಅಂದ್ಕೊಂಡಿದ್ದೀರಾ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ನನ್ನ ನಂಬಿಕೆನ ಉಳಿಸ್ಕೋಬೇಕಿತ್ತಲ್ವ. ನೀವು ನನ್ನನ್ನು ನಂಬಿದಷ್ಟು ನಾನು ನಿಮ್ಮನ್ನ ನಂಬಬೇಕಿತ್ತು. ಅವ್ರ ಮನೆಗೆ ಬಂದಿದ್ದನ್ನು ನಿಮ್ಮ ಹತ್ರ ಹೇಳ್ಕೋಬೇಕಿತ್ತು. ಚಿನ್ನುಮರಿ, ಈಗ ಬಂದು ಹೋಗಾಯ್ತಲ್ವಾ, ನಮ್ಮ ಮಧ್ಯೆ ಇವಾಗ ಯಾರೂ ಇಲ್ಲ. ನೋಡಿ, ಮುಂದೆ ಈ ಥರ ಏನಾದರೂ ಆದರೆ ಮೊದಲು ನನಗೆ ವಿಷಯ ಹೇಳಿ. ನಾನು ನಿಮಗೆ ಹೆಲ್ಪ್ ಮಾಡೋ ಎಲ್ಲ ಪ್ರಯತ್ನನೂ ಮಾಡ್ತೀನಿ. ಅಂದರೆ ನೀವು ಹೇಳ್ತಿರೋದು ಅವ್ನು ಕೊಲೆ ಮಾಡಿರ್ತಾನೆ ಅಂತನಾ? ಅವನು ಕೊಲೆ ಮಾಡಿದನ ಇಲ್ವಾ ಅಂತ ಲೆಕ್ಕ ಹಾಕಕ್ಕೆ ತಾನೇ ಪೊಲೀಸ್ನವರು ಅಂತ ಇರೋದು. ಅವನೇನು ತಪ್ಪು ಮಾಡಿಲ್ಲ ಅಂದರೆ ಬಿಟ್ಟು ಕಳಿಸ್ತಾರೆ. ನೀವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ? ನೋಡಿ, ನಾನು ಒಂದು ಕಣ್ಣಿಟ್ಟಿರ್ತೀನಿ, ವಿಚಾರಿಸ್ತೀನಿ. ಚಿನ್ನುಮರಿ, ನೋಡಿ, ನನಗೆ ನಿಮ್ಮ ಸುಖ ಮುಖ್ಯ, ನಿಮ್ಮ ಸಂತೋಷ ಮುಖ್ಯ. ನನಗೆ ನೀವು, ನಿಮಗೆ ನಾನು ಅಷ್ಟೇ. ಇಷ್ಟೇ ನಮ್ಮ ಪುಟ್ಟ ಪ್ರಪಂಚ. ಆದರೆ ಎಲ್ಲಿ ನಿಮಗೇನೋ ತೊಂದರೆ ಆಗುತ್ತೋ ಅನ್ನೋ ಭರದಲ್ಲಿ ನಾನೇ ತುಂಬ ವಿಚಿತ್ರವಾಗಿ ನಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ.